ಹಾಯ್ ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೊಮೋ ಬಂದಿದೆ. ಅಗ್ನಿ ಪರೀಕ್ಷೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಪ್ರೊಮೋನ ಬಿಟ್ಟಿದ್ದಾರೆ. ಇದರಲ್ಲಿ ಇನ್ನೂ ಸುದೀಪ್ ಸರ್ನ ತೋರಿಸಿಲ್ಲ. ಆದ್ರೆ ನಮ್ಮ 4 ಜನ ಜೂರಿಗಳು ಏನಿದ್ದಾರೆ, ವಿನಯ್ ಗೌಡ ಆಗಲಿ, ಸಂಗೀತ ಶೃಂಗೇರಿ ಆ್ಯಂಡ್ ಶ್ರುತಿ ಮೇಡಮ್ ಮತ್ತು ಚಂದನ್ ಶೆಟ್ಟಿ, ಈ 4 ಜನಗಳು ಜಡ್ಜ್ ಆಗಿದ್ದಾರೆ. ಸದ್ಯಕ್ಕೆ ಮೋಸ್ಟ್ಲಿ ಬಿಗ್ ಬಾಸ್ ಫಸ್ಟ್ ಡೇವರೆಗೂ ಈ 4 ಜನರೇ ಈ ಒಂದು ಬಿಗ್ ಬಾಸ್ ಅಲ್ಲಿವರೆಗೂ ಸುದೀಪ್ ಸರ್ ಬರೋವರೆಗೂ ಇವರೇ ಹ್ಯಾಂಡಲ್ ಮಾಡ್ತಾರೆ ಅನ್ಸುತ್ತೆ. ಆ್ಯಂಡ್ ಈ ಒಂದು ಪ್ರೋಗ್ರಾಮ್ನ ಆ್ಯಂಕರಿಂಗು ನಮ್ಮ ನಿರಂಜನ್ ಸರ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಗೊತ್ತಿರೋರು ಸ್ವಲ್ಪ ಜನ ಬಂದಿದ್ದಾರೆ. ಅದರಲ್ಲೂ ತುಂಬಾ ಟ್ರೋಲ್ ಆಗಿರುವಂಥ ಅಮುಕು ಡುಮ್ಕು ಡ್ರಾಮಾ ರಾಜ ಅವರು ಕೂಡ ಬಂದಿದ್ದಾರೆ. ಸೊ ಅವ್ರ ಜೊತೆ ಏನಾಯಿತು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸೊ ಈ ಒಂದು ಅಗ್ನಿ ಪರೀಕ್ಷೆ ಯಾವ ರೀತಿ ನಡೀತಿದೆ ಅಂದರೆ, ಬಿಗ್ ಬಾಸಲ್ಲಿ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ಗಳು ಏನಿರುತ್ತೆ, ಸೊ ಲೈಕ್ ಈ ಪರ್ಸ್ನಲ್ ಅಂದರೆ 2 ಟೀಮ್ ಮಾಡಿಬಿಟ್ಟು ನೀವು ಕೂದಲು ಕಟ್ ಮಾಡ್ಕೊಳ್ಳಿ, ಗಡ್ಡ ಬೋಳಿಸ್ಕೊಳ್ಳಿ, ಒಂದು ಸೈಡ್ ಮಾತ್ರ ಮೀಸೆ ಬೋಳಿಸಿ, ಈ ಥರ ಟಾಸ್ಕ್ಗಳು ಲೈಕ್ ಇದೆಲ್ಲ ಹೆಂಗಂದ್ರೆ ಇವು ಅಲ್ಲಿ ಒಳಗಡೆ ಬಂದಿರೋರು ಸೆಲಿಬ್ರಿಟಿ ಇರ್ತಾರೆ. ನಿಮಗೆಲ್ಲ ಕೂದಲು ಕಟ್ ಮಾಡ್ಕೊಳ್ಳೋದೇನು ದೊಡ್ಡ ಟಾಸ್ಕ್ ಅಲ್ಲ ಅಂತ ಅನಿಸ್ಬೋದು. ಆದರೆ ಅಲ್ಲಿರೋವಂಥವ್ರು ಸೆಲಿಬ್ರಿಟಿ. ಒಂದು ವೇಳೆ ಅವರು ಆ ಕೂದಲು ಬೋಳಿಸಿ ನೆಕ್ಸ್ಟ್ ವೀಕಲ್ಲಿ ಎಲಿಮಿನೇಟ್ ಆಗಿಬಿಟ್ರೆ, ಆಚೆ ಬಂದ ಮೇಲೆ ಅವ್ರಿಗೆ ಯಾವುದೇ ಸಿನಿಮಾ ಚಾನ್ಸ್ ಆಗಲಿ, ಧಾರಾವಾಹಿ ಚಾನ್ಸ್ ಸಿಗಲ್ಲ. ಸೊ ಆ ರೀತಿಯಾಗಿ ಈ ಒಂದು ಟಾಸ್ಕ್ಗಳು ಡಿಫಿಕಲ್ಟ್ ಅಂತ ಹೇಳ್ತಿದ್ದೇನೆ. ಸೊ ಅಂಥ ಟಾಸ್ಕ್ಗಳನ್ನು ಇವರು ಈ ಅಗ್ನಿ ಪರೀಕ್ಷೆಯಲ್ಲೇ ಮಾಡಿಸ್ತಾರೆ. ಅದರಲ್ಲಂತೂ ಒಬ್ಬ ಯಾವುದೋ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಾನೆ. ಆ್ಯಂಡ್ ಆ ಒಂದು ರೆಕಾರ್ಡನ್ನು ಅಲ್ಲೇ ಸ್ಟೇಜ್ ಮೇಲೆ ಹರಿದಾಕಕ್ಕೆ ಹೇಳ್ತಾರೆ. ಆ್ಯಂಡ್ ಇನ್ನೊಬ್ಬ ವ್ಯಕ್ತಿಗೆ ಅಲ್ಲೇ ತಲೆ ಕೂದಲು ಶೇವ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಅವನು ಕೂಡ ಶೇವ್ ಮಾಡ್ಕೊತಾರೆ. ಆ್ಯಂಡ್ ಇನ್ನು ಒಂದಿಷ್ಟು ಹುಡುಗಿರಂತೂ ಅಲ್ಲೇ ಸ್ಟೇಜ್ ಮೇಲೆ ಸೋಲನ್ನು ಒಪ್ಕೊತಾರೆ. ಅಂದರೆ ಅಲ್ಲೇ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರದ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಕಷ್ಟ. ಆ್ಯಂಡ್ ಇವ್ರು ಯಾರೆಲ್ಲ ಬಂದಿದ್ದಾರೆ, ಇವ್ರು ಟೋಟಲಾಗಿ 100 ಜನ ಇದ್ದಾರೆ. ಈ 100 ಜನನ 1,00,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಎಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿರೋದು. ಇನ್ನು ನಮ್ಮ ಮಂಜಾರ ಅಮುಕುಡುಮುಕು ಮಂಜಾರ ವಿಚಾರಕ್ಕೆ ಬಂದರೆ ಗೊತ್ತಿಲ್ಲ. ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಇವ್ರು ಯಾಕೋ ಮನೆ ಒಳಗಡೆ ಬರೋ ಥರ ಕಾಣ್ತಿಲ್ಲ. ಆದರೆ ಪ್ರೋಮೋದಲ್ಲಿ ವಿನಯ್ ಗೌಡ ಅವರು ಮಂಜು ವಿರುದ್ಧ ಫುಲ್ ಗರಂ ಆಗಿಬಿಟ್ರು. ಸೊ ವಿನಯ್ ಗೌಡರು ಹೇಳ್ತಾರೆ, ನೀವು ಏನಾದರೂ ಮಾಡಿ ಸಂಗೀತನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಮುಕುಡುಮುಕು, ನಾನು ಯಾರನ್ನೂ ಇಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಹೆಂಗಿದ್ದೀನಿ ಹಂಗೆ ಬರ್ತೀನಿ ಹಂಗೆ ಹೋಗ್ತೀನಿ ಅಂತ ಏನೋ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಅವ್ರಿಗೆ ಯಾರು ಅಪೋಸಿಟ್ ಮಾಡಿದ್ರು ಅದು ಸರಿ ಇರಲಿಲ್ಲ. ಬೇರೆ ಯಾರು ಮುಂದೆ ಆದರೂ ಮಾಡಿದ್ರು ಕೂಡ ಓಕೆ ಹುಡುಗ ತನ್ನ ಬಿಟ್ಕೊಡಲ್ಲ ಅಂಥೇಳಿ ಬೇರೆ ರೀತಿಲಿ ಯೋಚನೆ ಮಾಡಿರೋರೇನೋ. ಬಟ್ ವಿನಯ್ ಬಗ್ಗೆ ಅವ್ರು ನಿಮ್ಗೆ ಗೊತ್ತೇ ಇದೆ. ಸೊ ಅವ್ರ ಮುಂದೆ ಬಾಲ ಬಿಚ್ಚಿದ್ರೆ ಅಷ್ಟೇ, ಆಗಲ್ಲ ಅಂದರೆ ಸುಮ್ಮನೆ ನಡೀತಾರೆ ಅಂದ್ಬಿಟ್ಟು ಆಚೆ ಕಳಿಸಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಕ್ಲ್ಯಾಶ್ ಆಗಿರೋದು ಈ ಒಂದು ಪ್ರೋಮೋದಲ್ಲಿ ಬಂದಿದೆ. ಸೊ ತುಂಬಾ ಟಫ್ ಕಾಂಪಿಟೇಷನ್ ಥರ ಕಾಣ್ತದೆ. ಯಾಕಂದರೆ ಸುಮಾರು ಜನ ಮುಖಗಳನ್ನು ನೋಡಿಲ್ಲ, ಬಟ್ ಸ್ಟಿಲ್ ಅವರು ಕೂಡ ಒಳ್ಳೆ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಆ್ಯಂಡ್ ಜಡ್ಜನ್ನು ಅವರನ್ನು ಕನ್ವಿನ್ಸ್ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಬಟ್ ಅಮುಕು ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಸದ್ಯಕ್ಕೆ ಇಷ್ಟು ಬಂದಿರೋದು. ಹೋಪ್ ಎಲ್ಲರೂ ಈ ಒಂದು ಪ್ರೋಮೋನ ನೋಡಿರ್ತೀರ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ ಬರ್ತಾ ಇರುತ್ತೆ.